ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸಚಿನ್ ಮಿನಿ ಟ್ರಕ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಹಣ್ಣು ತರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನೋಡ್ಬೋದು ನೀವು, ನಿನ್ನೆ ಗಾಡಿ ತುಂಬ ಗಲೀಜಾಗಿದ್ದ ಕಾರಣದಿಂದ ಇವತ್ತು ಗಾಡಿ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಫುಲ್ ಕ್ಲೀನ್ ಮಾಡಿದ್ದೀನಿ ಅಂದರೆ ಫ್ರಂಟ್ ಅಷ್ಟೇ, ಇಲ್ಲೊಂದು ಸ್ವಲ್ಪ ನೀರು ನಿಂತಿತ್ತು, ಅದನ್ನ ಒರೆಸ್ದೆ. ಈಗ ಗಾಡಿ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ, ಇನ್ನು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಹಣ್ಣು ಹಾಕ್ಬಿಟ್ರೆ ಮತ್ತೆ ಗಾಡಿ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗಲೇ ಗಾಡಿ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಈಗ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಆಲ್ರೆಡಿ ಹಣ್ಣಿಗೆ ಹೋಗ್ಬೇಕು. ಆಲ್ರೆಡಿ ಹೊರಟಿದ್ದೀವಿ. ಆಲ್ರೆಡಿ ಈಗ ಹಾಸನ್ವರೆಗೆ ಬಂದಿದ್ದೀನಿ. ಬರೋದೇನು ತೋರ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇಲ್ಲೊಂದು ಸಂತೆ ನಡೆಯುತ್ತೆ, ಅದನ್ನು ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಹಾಸನ್ ಮಂಗಳವಾರ ನಡೆಯುವಂಥ ಸಂತೆ. ನಮ್ಮ ಹಾಸನಲ್ಲಿ 3 ಹತ್ರ ನಡೆಯುತ್ತೆ. ಒಂದು ರೈಲ್ವೆ ಸ್ಟೇಷನ್ ಹತ್ರ ನಡೆಯುತ್ತೆ, ಇನ್ನೊಂದು ಸಂತೆಪೇಟೆಲ್ ನಡೆಯುತ್ತೆ, ಇನ್ನೊಂದು ಇದು ಸ್ಟೇಡಿಯಂ ಹತ್ರ ಇಲ್ಲೂ ನಡೆಯುತ್ತೆ. ನೋಡ್ಬೋದು, ನೋಡಿ ಲೆಫ್ಟ್ ಸೈಡಲ್ಲಿ ಅಂಗಡಿಗಳಿದೆ. ಅಂದರೆ ಈಗ ಸ್ವಲ್ಪ ಕಡಿಮೆನೇ ಇದೆ ಅಂಗಡಿಗಳು. ಆಲ್ರೆಡಿ ಲೊಕೇಶನಿಗೆ ಬಂದು ಗಾಡಿನ ಸೈಡಿಗೆ ಹಾಕಿದ್ದೀವಿ. ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಅಂಗಡಿ. ಅಲ್ಲೇ ಹಣ್ಣು ತಗೊಳ್ಳೋದು, ಅಲ್ಲೇ ಹಣ್ಣಿರೋದು. ಈಗ ಅವ್ರು ಆಲ್ರೆಡಿ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ ಅವರಿಗೋಸ್ಕರನೇ. ಇಲ್ಲೇ ಮುಂದೆ ಬಂದೆ ಅಂತ ಹೇಳಿದ್ರು ಅವರು, ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ತೋರಿಸಿದ್ನಲ್ಲ ಅದೇ ಅಂಗಡಿ, ಆದರೆ ಓನರು ಇನ್ನೂ ಬಂದಿಲ್ಲ. ಅವ್ರು ಬರ್ತೀನಿ ಅಂತ ಹೇಳವ್ರೆ, ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನು ರೈಟ್ ಐತೆ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ಹಣ್ಣು ತಗೊಳ್ಳೋದು ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡಿ. ಮೊದಲು ಹಣ್ಣು ನೋಡಬೇಕು. ಹಣ್ಣು ನೋಡ್ದಲೇ ರೈಟ್ ಕೂಡ ಮಾತಾಡೋಕ್ಕಾಗಲ್ಲ. ಇಲ್ಲಾಂದರೆ ನಾವು ಅಲ್ಲಿಂದಲೇ ರೈಟ್ ಮಾತಾಡ್ಕೊಂಡೇ ಬರ್ಬೋದಿತ್ತು. ಆದರೆ ಹಣ್ಣು ನೋಡ್ದಲೇ ರೈಟ್ ಮಾತಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೆ ಬಂದಿದ್ದೀವಿ. ಈಗ ಅದೆಲ್ಲ ಹಣ್ಣೆಲ್ಲ ನೋಡ್ಕೊಂಡು ನಮಗೆಲ್ಲ ಓಕೆ ಆಯಿತು ಅಂದರೆ ರೈಟ್ ಮಾತಾಡ್ಕೊಳ್ಳೋದು. ರೈಟಲ್ಲೂ ಓಕೆ ಆಯ್ತಪ್ಪ ಅಂತ ಅಂದರೆ ಹಣ್ಣು ತಗೊಂಡು ಹೋಗಿ ಇದೊಂದು ಟ್ರಿಪ್ ಅಷ್ಟೇ. ಈ ಟ್ರಿಪ್ ಹಣ್ಣು ಖಾಲಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಟ್ರಿಪ್ಪಿಂದ ಆಂಧ್ರ ಸೈಡಿಗೆ ಹೋಗಿ ಹಣ್ಣು ತರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಗಾಡಿ ರೆಡಿ ಮಾಡಿರೋದು. ಅಲ್ಲಿ ಹೋಗಿ ಹಣ್ಣು ಕುಯ್ಯೋದು ಯಾವ ಥರ ಇರುತ್ತೆ, ತೋಟದಲ್ಲಿ ಯಾವ ಥರ ಖರೀದಿ ಇರುತ್ತೆ, ಈ ಹಣ್ಣಲ್ಲಿ ಎಷ್ಟು ಥರ ಬರುತ್ತೆ ಎಲ್ಲ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇದೇ ಥರ ಕಂಟಿನ್ಯೂಸ್ ಆಗಿ ವ್ಲಾಗ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಕೂಡ ಆಗಿ, ಯಾಕಪ್ಪ ಅಂತ ಅಂದರೆ ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ತಲುಪುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬ ಮುಂದೆ ತುಂಬ ಚೆನ್ನಾಗಿ ವಿಡಿಯೋಗಳು ಮಾಡ್ತೀನಿ. ನೋಡೋಣ, ನನ್ನ ಕೈಲಿ ಆದಷ್ಟು ತಿಳಿಸ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಈಗ ಆಲ್ರೆಡಿ ಓನರ್ ಎಲ್ಲ ಬಂದರು. ಇವರೇ ಓನರು, ಅಂದರೆ ಹಣ್ಣು ತರಿಸಿರೋ. ಈಗ ಇವ್ರ ಹತ್ರಲ್ಲೇ ನಾವು ಹಣ್ಣು ತಳಕ್ಕೆ ಬಂದಿರೋದು. ನೋಡ್ಬೋದು, ನಾನು ನಿಮಗೆ ಆಗಲೇ ತೋರಿಸೋದ್ನಲ್ಲ, ಅದೇ ಬಂದು ಓಪನ್ ಮಾಡಿದ್ದಾರೆ. ನೋಡಿ ಹಣ್ಣು ಯಾವ ಥರ ಜೋಡಿಸಿರ್ತಾರೆ ಅಂತ. ಅಂದರೆ ಇವರಿಗೆ ಐಟಮ್ ಬಂದಾಗ ಈ ರೀತಿ ಇರಲ್ಲ, ಎಲ್ಲ ಮಿಕ್ಸಲ್ಲಿ ಇರುತ್ತೆ. ಇವರಿಲ್ಲಿ ಗ್ರೇಡಿಂಗ್ ಮಾಡ್ಕೋಬೇಕಾದ್ರೆ ಚಿಕ್ಕದೊಂದು ಹತ್ರ ದೊಡ್ಡದೊಂದು ಹತ್ರ ಮಾಡ್ಕೋತಾರೆ. ಯಾಕಪ್ಪ ಅಂತ ಅಂದರೆ, ಇದು ಚಿಕ್ಕದೇ ಒಂದು ರೈಟಿಗೆ ಹೋಗುತ್ತೆ, ದೊಡ್ಡದೇ ಒಂದು ರೈಟಿಗೆ ಹೋಗುತ್ತೆ. ಅದಕ್ಕೋಸ್ಕರ ಮಾಡ್ಕೋತಾರೆ. ಈ ಥರ ಪೇಪರ್ ಯಾಕೆ ಸುತ್ತುತ್ತಾರೆ ಅಂದರೆ, ಜಾಸ್ತಿ ಕಾಯಿ ಇರುತ್ತಲ್ಲ, ಅದು ಹಣ್ಣಾಗೋಕ್ಕೋಸ್ಕರ ಈ ಥರ ಸುತ್ತಿರ್ತಾರೆ. ನೋಡಿ, ಗಾಡಿ ಲೋಡ್ ಎಲ್ಲ ಮಾಡ್ಕೊಂಡು ಆಯಿತು. ಅದರಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೇನು ಆಗಲಿಲ್ಲ. ಗಾಡಿ ಲೋಡ್ ಮಾಡ್ಕೊಂಡು ಆಲ್ರೆಡಿ ಮನೆ ಹತ್ರ ಬಂದೆ. ಇನ್ನು ತಿಂಡಿನೂ ಕೂಡ ತಿಂದಿರಲಿಲ್ಲ, ಸ್ಕೇಲು ಏನೂ ತಗೋಗಿರಲಿಲ್ಲ ವ್ಯಾಪಾರ ಮಾಡೋಣ ಅಂದರೆ. ಅದಕ್ಕೋಸ್ಕರ ಮನೆ ಹತ್ರ ಬಂದೆ. ಈಗ ಮನೆ ಹತ್ರ ಬಂದು ಬೈಕ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಅಂದರೆ, ಮುಂಚೆ ಇನ್ನೊಂದು ಗಾಡೀಲಿ ವ್ಯಾಪಾರ ಮಾಡ್ತಿದ್ದೆ. ಆಗ ಆ ಗಾಡೀಲಿ ಕವರು, ಸ್ಕ್ಯಾನರು ಮತ್ತು ಹಿಂಗೆ ಏನೇನೋ ಐಟಮ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಅದನ್ನ ತರಕ್ಕೆ ಅಂತಲೇ ಹೋಗಿದ್ದೆ. ನೋಡಿ, ಇವೇ ಐಟಮ್ಗಳು ತಗೊಂಡು ಬಂದಿದ್ದೀನಿ ಆಲ್ರೆಡಿ. ನೋಡಿ, ತಿಂಡಿ ತಿಂತಾ ಇದ್ದೀನಿ. ತಿಂಡಿ ತಿಂತಿರೋ ಟೈಮ್ ನೋಡಿ, ನಮ್ಮದು 12:30. 12:30ಲಿ ತಿಂಡಿ ತಿಂತಾ ಇದ್ದೀನಿ. ಹಂಗೆ ಎಲ್ಲ ಮುಗಿಸ್ಕೊಂಡು ಸ್ಕೇಲೆಲ್ಲ ತಗೊಂಡು ಬಂದು ಆಲ್ರೆಡಿ ವ್ಯಾಪಾರಕ್ಕೆ ಬಂದು ನೋಡಿ, ಅಂಗಡಿ ಈ ಥರ ಜೋಡಿಸ್ಕೊಂಡು ನಿಂತಿದ್ದೀನಿ. ಎಲ್ಲಪ್ಪ ಅಂಗಡಿ ಆಗಿರೋದು ಅಂದರೆ, ಇದೇ ಕೋಲ್ಡ್ ಹತ್ರಲ್ಲೇ ಅಂಗಡಿ ಹಾಕಿರೋದು. ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀನಿ. ವ್ಯಾಪಾರ ಇವತ್ತು ಸ್ವಲ್ಪ ಕಡಿಮೆನೇ ಇದೆ, ಆದರೂ ಪರವಾಗಿಲ್ಲ, ವ್ಯಾಪಾರ ಆಗ್ತಿದೆ.
ಅದೆಲ್ಲ ಮುಗಿಸ್ಕೊಂಡು ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ನೋಡಿ ಇಷ್ಟು ಹಣ್ಣು ಮಿಕ್ಕಿದೆ. ಅದರಲ್ಲಿ ಮನೆ ಹತ್ರ ಬಂದು ಏನಪ್ಪ ಕೆಲಸ ಅಂತ ಅಂದರೆ, ಇದರಲ್ಲಿ ಹಣ್ಣಾಗಿ ತುಂಬ ಕಾಯಿದೆ, ಹಂಗಾಗಿ ಪೇಪರ್ ಸುತ್ತಬೇಕು. ಅದಕ್ಕೆ ಎಲ್ಲ ಡಿವೈಡ್ ಮಾಡಿದ್ದೀನಿ ನೋಡಿ. ಇದು ಕಾಯಿ, ಇದು ಹಣ್ಣು ನೋಡಿ. ಪೇಪರ್ ಸುತ್ತಿರೋದು ಈ ರೀತಿ ಇದೆ. ರೀತಿ ಸುತ್ತಿ ಇಡ್ತಾ ಇದ್ದೀನಿ. ಅದನ್ನೇ ನಿಮಗೆ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡಿದೆ. ಅಂಗಡಿಲಿ ನಿಮಗೆ ತೋರಿಸಿದ್ನಲ್ಲ ಪೇಪರ್ ಸುತ್ತಿರೋದನ್ನ, ಅದೇ ಥರ ಈಗ ನಾವು ಇದು ಹಣ್ಣಾಗಬೇಕು ಅಂದರೆ ಪೇಪರ್ ಸುತ್ತೇ ಇಡಬೇಕು. ಅದಕ್ಕೋಸ್ಕರ ಎಲ್ಲ ಒಂದೊಂದಾಗಿ ತಗೊಂಡು ಪೇಪರ್ ಸುತ್ತಾ ಇದ್ದೀನಿ. ಇದು ಕ್ಲೀನಾಗಿ ಬಂದಿಲ್ಲ ಸುತ್ತಿರೋದು, ಅಂದರೆ ಅದೊಂದು ಬಂದಿಲ್ಲ ಅಷ್ಟೇ ನೋಡಿ. ಎಲ್ಲ ಈ ಥರ ಒಂದು ಸ್ವಲ್ಪನೂ ಗಾಳಿ ಆಡಬಾರ್ದು, ಆ ಥರ ಪೇಪರ್ ಸುತ್ತಿ ಇಟ್ಟರೆ ಸ್ವಲ್ಪ ಬೇಗ ಬೆಳಗ್ಗೆ ಹೊತ್ತಿಗೆ ಕಲರ್ ಬಂದ್ಬಿಡ್ತವೆ ನೋಡಿ. ಈ ಥರ ಪೇಪರ್ ಸುತ್ತಿದ್ದೀನಿ, ಚೆನ್ನಾಗಿ ಬಂದೈತೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು. ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.